ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದೇವರ ರಡ್ಡೆರಹಟ್ಟಿ ಗ್ರಾಮ ವ್ಯಾಪ್ತಿಯ ನಾಯಕ ವಸತಿಯಲ್ಲಿ ಇರುವ ರೈತನೋರ್ವ ಅತಿಕ್ರಮಿಸಿಕೊಂಡ ರಸ್ತೆ ತೆರವುಗೊಳಿಸುವ ಸಂಬಂಧ ರೈತ ರಾಮಪ್ಪ ಅಣ್ಣಪ್ಪ ನಾಯ್ಕ ಅವರಿಗೆ ನೋಟಿಸ್ ಕೊಡಲಾಗಿದೆ ಅಂತ ತಹಸೀಲ್ದಾರ್ ಸಿದ್ದರಾಯ ಬೋಸಗೆ ಮಾಹಿತಿ ಕೊಟ್ಟಿದ್ದಾರೆ. ಜನವರಿ 27 ಸೋಮವಾರ ರಸ್ತೆ ಅತಿಕ್ರಮಣ ತೆರವುಗೊಳಿಸಬೇಕು ಅಂತ ಆಗ್ರಹಿಸಿ ಟಿವಿ 20 ಪ್ರತಿಭಟಿಸಿದ ಸುದ್ದಿ ಹಿನ್ನೆಲೆ ತಹಸೀಲ್ದಾರ್ ಅವರು ರಾಮಪ್ಪ ನಾಯ್ಕ ಅವರಿಗೆ ನೋಟಿಸ್ ಕೊಟ್ಟಿರುವುದಾಗಿ ತಹಸೀಲ್ದಾರ್ ಸಿದ್ದರಾಯ ಬೋಸಗೆ ಹೇಳಿದ್ದಾರೆ. ಯಾವುದೇ ರೈತರಿಗೆ ತೊಂದರೆ ಕೊಡುವ ಉದ್ದೇಶ ತಮಗಿಲ್ಲ, ಆದರೆ ಒಬ್ಬ ರೈತನಿಂದ ನೂರಾರು ಜನರಿಗೆ ತೊಂದರೆ ಉಂಟಾಗ್ತಾ ಇರುವುದು ನನ್ನ ಗಮನಕ್ಕೆ ಬಂದಲ್ಲಿ ಅಂತಹ ಪ್ರಕರಣದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಎಂದಿದ್ದಾರೆ. ನಮ್ಮ ಹತ್ರ ಈಗಾಗಲೇ ಒಂದು ಸೆಪ್ಟೆಂಬರಲ್ಲೇ ಒಂದು ಅರ್ಜಿ ಬಂದಿತ್ತು. ದೇವರಡ್ಡಿ ಸಂಬಂಧಪಟ್ಟಂಗೆ ಒಬ್ಬರು ರುದ್ರಪ್ಪ ಸಿದ್ಲಿಂಗ ಅಂತ ಹೇಳಿ ಅವರು ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ಅಪ್ಪ ಸಾಬ್ ಸತ್ಯಪ್ಪ ನಾಯಕ ಮತ್ತು ಅವ್ರ ಕುಟುಂಬದವರು ಏನು ಒಂದು ಸರ್ಕಾರಿ ರಸ್ತೆ ಇದೆ, ಅವರ ಜಮೀನಲ್ಲಿ ಗ್ರಾಮ ನಕಾಶೆ ಪ್ರಕಾರ ಹೋಗುವಂಥ ಒಂದು ರಸ್ತೆ ಮೇಲೇ ಅವರು ಅತಿಕ್ರಮಣ ಮಾಡಿಕೊಂಡು ದ್ರಾಕ್ಷಿ ಬೆಳೆಯನ್ನು ಬೆಳೆದುಕೊಂಡು ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಅಂಥೇಳಿ. ಈ ಕುರಿತು ನಾವು 4-5 ಬಾರಿ ಹಿಯರಿಂಗು ಮಾಡಿದ್ವಿ. ಮುಂದೆ ಅವರು ಮತ್ತು ವೈಯಕ್ತಿಕವಾಗಿ ಅವರ ಅಕ್ಕಪಕ್ಕದವ್ರ ಮಧ್ಯೆ ಕೋರ್ಟಲ್ಲಿ ವ್ಯಾಜ್ಯನೂ ಇತ್ತು. ಹೀಗಾಗಿ ಅದರಲ್ಲಿ ಅವರು ತಡೆಯಾಜ್ಞೆಯನ್ನು ತೆಗೆದುಕೊಂಡಿದ್ದರು ಪಕ್ಕದವ್ರ ಜೊತೆ. ಈ ವಿಚಾರದಲ್ಲಿ ನನ್ನ ಸರ್ಕಾರಿ ರಸ್ತೆಯನ್ನು ಬಂದ್ ಮಾಡಿರೋದ್ರಿಂದ ಈ ರಸ್ತೆ ತೆರವು ಕುರಿತು ಯಾವ ರೀತಿ ನಾನು ಕ್ರಮ ತೆಗೆದುಕೊಳ್ಬೋದು ಅಂಥೇಳಿ ಲೀಗಲ್ ಒಪಿನಿಯನ್ ಬರೆದಾಗ, ಸರ್ಕಾರಿ ರಸ್ತೆ ಇರೋದ್ರಿಂದ ಸಾರ್ವಜನಿಕರು ತೊಂದರೆ ಆಗ್ತಾ ಇರೋದ್ರಿಂದ ರಸ್ತೆ ತೆರವುಗೊಳಿಸ್ಲಿಕ್ಕೆ ಯಾವುದೂ ಅಡ್ಡಿ ಇಲ್ಲ ಅಂಥೇಳಿ ಒಂದು ಕಾನೂನು ಅಭಿಪ್ರಾಯ ಬಂದ ಮೇಲೆ ಆ ವ್ಯಕ್ತಿಗೆ ನಾನೇ ಖುದ್ದಾಗಿ 17ನೇ ತಾರೀಕು ಹೋಗಿ, ನೋಡಪ್ಪ ಇದು ನೀನು ರಸ್ತೆ ಮೇಲೆ ದ್ರಾಕ್ಷಿಯನ್ನು ಬೆಳೆದಿದೆಯಾ, ಅದು ತಪ್ಪು, ಜನರಿಗೆ ತೊಂದರೆ ಆಗ್ತಾಯಿದೆ, ಆದಷ್ಟು ನೀನು ನಕಾಶೆ ಪ್ರಕಾರ ಕೊಡೋಕ್ಕೆ ಇಚ್ಛೆ ಇಲ್ಲದೆ ಇದ್ದರೆ ಪಕ್ಕದಲ್ಲಿ ಎಲ್ಲಾದರೂ ಆಗಲಿ ನಿನಗೂ ಹಾನಿ ಆಗಬಾರ್ದು, ಸಾರ್ವಜನಿಕರಿಗೆ ಸಂಪರ್ಕನೂ ತೊಂದರೆ ಆಗಬಾರ್ದು. ರಸ್ತೆನ ಎಲ್ಲಾದರೂ ಅವರಿಗೆ ಸಂಪರ್ಕ ಕೊಡು, ಒಂದು ವಾರ ಟೈಮ್ ಕೊಡ್ತೀನಿ ಅಂಥೇಳಿ ವಿನಂತಿ ಮಾಡ್ಕೊಂಡು ಬಂದಿದ್ವಿ. ಬಟ್ ಆದರೂ ಕೂಡ ಆ ವ್ಯಕ್ತಿ ಮೊನ್ನೆ ಮೀಡಿಯಾ ಮುಂದೆ ಸುಳ್ಳು ಆರೋಪಗಳನ್ನ ಮಾಡೋಕ್ಕೆ ತಾನೇ ತಪ್ಪಿತಸ್ಥ ಸ್ಥಾನದಲ್ಲಿದ್ದರೂ ಕೂಡ ಅಧಿಕಾರಿಗಳ ಮೇಲೆ ಆಗಲಿ ಅಥವಾ ಮತ್ತು ಅಲ್ಲಿರುವಂಥ ಸಾರ್ವಜನಿಕರ ಮೇಲೆ ಅಲ್ಲಿ ಆರೋಪ ಮಾಡಿದ್ದಾರೆ. ಅದು ಸೂಕ್ತ ಅಲ್ಲ ಅಂತ ಭಾವಿಸಿ ಈಗಾಗಲೇ ನಾವು ಕಾನೂನು ಪ್ರಕಾರ ಅವರು ಅತಿಕ್ರಮಣ ಮಾಡಿರೋದ್ರ ಬಗ್ಗೆ ನಾವು ನೋಟಿಸನ್ನು ಜಾರಿ ಮಾಡ್ತಾಯಿದ್ದೀವಿ. ನೋಟಿಸನ್ನು ಜಾರಿ ಮಾಡಿ ಆ ನೋಟಿಸ್ ಅವಧಿ ಮುಗಿದ ಮೇಲೂ ಕೂಡ ಅವರು ಸ್ಪಂದಿಸದೇ ಇದ್ದರೆ ಅತಿಕ್ರಮಣ ತೆರವು ಮಾಡೋ ಕಾರ್ಯವನ್ನು ನಾವು ಕೈಗೊಂಡು ಅಲ್ಲಿ ಸಾರ್ವಜನಿಕರಿಗೆ ಏನು ರಸ್ತೆ ಸಂಪರ್ಕ ಸಮಸ್ಯೆ ಆಗಿದೆ ಆ ರಸ್ತೆ ಸಂಪರ್ಕವನ್ನು ಮಾಡಿಕೊಡುವಂಥ ಒಂದು ಕೆಲಸ ಮಾಡ್ತೀವಿ. ಸಿದ್ದಯ್ಯ ಹಿರೇಮಠ, ಟಿವಿ 20 ಕನ್ನಡ, ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.